ಸುನೀತಾ ಮಂಜುನಾಥ್ರವರು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರೇಕ್ಷಕರಿಗೆ ಇಷ್ಟವಾಗುವಂತಹ ಸಂಗತಿ ವಂದನಾರ್ಪಣೆ. ಕಾರ್ಯಕ್ರಮದ ಆಯೋಜಕರಿಗೆ ಬೇಸರದ ಸಂಗತಿ ಅಂದರೆ ಅದು ವಂದನಾರ್ಪಣೆ. ಇವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಂಪೇಗೌಡ ಉತ್ಸವ ಸಮಿತಿ ವತಿಯಿಂದ ಅದ್ಧೂರಿಯಾಗಿ ಬೆಳಗಿನಿಂದನೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸತತವಾಗಿ ಸುಮಾರು 20 ದಿನಗಳ ಪ್ರಿಪ್ರೇಷನ್ಸ್ ಬಹಳ ಅದ್ಭುತವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಬಹಳ ವಿಶೇಷ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರೂ ಕೂಡ ಆಶೀರ್ವಚನ ಮಾಡಿ, ಯಾವಾಗಲೂ ಕೂಡ ನಮ್ಮ ಸಮಾಜದಲ್ಲಿ ಯಾರೇ ಶೋಷಣೆಗೆ ಒಳಗಾದರೂ, ಯಾರಿಗೆ ಅನ್ಯಾಯ ಆದರೂ ಕೂಡ ಗಟ್ಟಿ ಧ್ವನಿಯನ್ನು ಎತ್ತಿ ಅವರ ಪರ ನಿಲ್ಲುವಂತಹ ಅಗ್ರಶ್ರೇಷ್ಠರಲ್ಲಿ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಗಳು, ಸ್ಫಟಿಕ ಮಠಾಧೀಶರು ಪಟ್ಟನಾಯಕನಹಳ್ಳಿ ಇವರು ಅಗ್ರಶ್ರೇಷ್ಠರು. ಸ್ವಾಮೀಜಿಗಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಒಂದು ಘನತೆಯನ್ನು ಹೆಚ್ಚಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಮತ್ತು ಅವರಲ್ಲಿ ಹಾಗೆ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರುವಂಥರು ಸರ್ಕಾರದ ರೂವಾರಿಗಳು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಜಾತ ಶತ್ರು ಸದಾ ಅಸನ್ಮುಖರು ಆಗಿರುವಂತಹ ಮಾರ್ಗದರ್ಶಕರು ಆಗಿರುವಂತಹ ಡಿ ವಿ ಸದಾನಂದ ಗೌಡ ಸರರು ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ರೂವಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಹೆಬ್ಬಾಳ ಕ್ಷೇತ್ರದಲ್ಲಿ ಮಾಡಬೇಕು, ಒಕ್ಕಲಿಗರೆಲ್ಲರೂ ಕೂಡ ಒಟ್ಟಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥವರು 4 ಬಾರಿ MLC ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಹೆಬ್ಬಾಳ ಕ್ಷೇತ್ರದ ಶಾಸಕರಾಗಿ ಅನೇಕ ಜನಪರ ಕೆಲಸವನ್ನು ಮಾಡಿ ಎಲ್ಲರ ಮನೆ ಮಗನಾಗಿರುವಂಥ ಡಾಕ್ಟರ್ ವೈ ನಾರಾಯಣ ಸ್ವಾಮಿ ಅವರು ಕೂಡ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಗಳನ್ನು ವಹಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಸಂಚಾಲಕರು, ಸಹ ಸಂಚಾಲಕರಂತ ಹೇಳಿ ಅನೇಕ ಕಮಿಟಿಯನ್ನು ಮಾಡಿಕೊಂಡಿರುವಂಥದ್ದು. ಅದರಲ್ಲಿ ಈ ಭಾಗದ JDS ಮುಖಂಡರಾದಂತಹ ರುದ್ರಪ್ಪಣ್ಣ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮದ ಮುಖಾಂತರ ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಮತ್ತು ಅಣ್ಣ ಸ್ಥಾನದಲ್ಲಿರುವಂತಹ ದೇವೇಗೌಡ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ತೊಡಗಿಸ್ಕೊಂಡಿರೋದ್ರಲ್ಲಿ ಪಟೇಲ್ ಸೀನಣ್ಣನವರು ಕೂಡ ಪ್ರಮುಖರು. ಅವರು ಕೂಡ ಕಾರ್ಯಕ್ರಮದ ಮುಖಾಂತರ ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದೇ ನಿಮಿಷ, ಯಾಕಂದರೆ ನಾವು ಧನ್ಯವಾದ ಹೇಳಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ, ನೀವು ಎದ್ದೋಗ್ಬಿಟ್ರೆ. 20 ದಿನಗಳ ಕಾರ್ಯಕ್ರಮ, ಪ್ರಿಪ್ರೇಷನ್ಸು. ಹಾಗಾಗಿ ಹಲವಾರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟು, ತನ್ನದೇ ಆದಂಥ ಒಂದು ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗೊಳಿಸಿದರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡುವಂತಹ ಪ್ರತಿಯೊಬ್ಬರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಜೊತೆಗೆ ಕಾರ್ಯಕ್ರಮದ ನಿರೂಪಣೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂತಹ ನಮ್ಮದೇ ಜನಾಂಗದ ನಮ್ಮ ಜಾತಿಯವರು ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗುತ್ತೆ. ಧನಂಜಯ ಅವರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದು ಕೂಡ ಸೌಂಡ್ ಸಿಸ್ಟಮ್ ಇರ್ಬೋದು ಮತ್ತು ಕಾರ್ಯಕ್ರಮದ ಎಲ್ಲ ಒಂದು ಸಿದ್ಧತೆಯನ್ನು ನೋಡ್ಕೊಳ್ಳೋದ್ರಲ್ಲಿ ರಿಷಿಯಣ್ಣನವರು ಮತ್ತು ಹರಿಚಿತ್ ಅವರು, ದೇವರಾಜಣ್ಣ, ಆನಂದಣ್ಣನವರು, ಹಾಗೆ ವೆಂಕಟೇಶಣ್ಣವರು ಪ್ರತಿಯೊಬ್ಬರು ಕೂಡ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಂಡಿದ್ರು. ಸೊ ಹಾಗಾಗಿ ಹೆಸರು ಹೇಳೋದಕ್ಕೆ ಕಷ್ಟ, ಯಾಕಂದರೆ ಸುಮಾರು 100 ಸಂಖ್ಯೆಗಿದೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋದ್ರಿಂದ ವಿಶೇಷವಾಗಿ ಗೌಡಸಾನಿಯ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸೋಣ. ಅಟ್ಲೀಸ್ಟ್ ಧನ್ಯವಾದ ಹೇಳಿದಾಗ ಒಂದು ಚಪ್ಪಾಳೆ ಬರ್ಬೋದು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ದಯಮಾಡಿ ಊಟದ ವ್ಯವಸ್ಥೆ ಇದೆ, ಆಯಿತಾ? ಸೊ ಯಾರೂ ಕೂಡ ಹಾಗೆ ಹೋಗಬಾರ್ದು. ಈ ಕಾರ್ಯಕ್ರಮ ಮುಗಿದೆ, ದಯಮಾಡಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ವಂದನೆಗಳನ್ನು ತಿಳಿಸ್ತಾ ಡಾಕ್ಟರ್ ಸುನೀತಾ ಮಂಜುನಾಥ್ರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ನೆಲಮಹಡಿಯಲ್ಲಿ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸೋದು. 1 ನಿಮಿಷ ಯಾರ್ಯಾರು ಎಲ್ಲೇ ನಿಂತಿರೋ ಅಲ್ಲೇ ನಿಂತ್ಕೋಬೇಕಾಗಿದಂತೆ. ಕಾರ್ಯಕ್ರಮದ ಕೊನೆಯಲ್ಲಿ ರಾಷ್ಟ್ರಗೀತೆ ಇದೆ, ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಸಲ್ಲಿಸೋಣ. ಇದೀಗ ಅಲ್ಲಿ ಪ್ರವೇಶದ್ವಾರದಲ್ಲಿರೋರು ಕೂಡ ರಾಷ್ಟ್ರಗೀತೆಗೆ ಎತ್ತಿರಬೇಕು, ಎಲ್ಲ ಕೂಡ ಅಲ್ಲೇ ನಿಂತ್ಕೋಬೇಕಾಗಿರುತ್ತೆ ಬರ್ತೀವಿ. ಇದೀಗ ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे शुभ आशीष मांगे, गाहे तब जय
ಭಾರತ್ ಮಾತಾ ಕಿ, ತಾಯಿ ಭುವನೇಶ್ವರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಧನ್ಯವಾದಗಳು. ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸೋಣ. ಭೋಜನ ವ್ಯವಸ್ಥೆ ನೆಲಮಹಡಿಯಲ್ಲಿ.